ಹೇಗಾಯ್ತು ಅಂತ ಗೊತ್ತಿಲ್ಲ. ಫುಲ್ಲು ಮೇಲ್ಗಡೆ ವಿಜಿಲ್ ಬರ್ನ್ ಆಗಿಬಿಟ್ಟು ಕಡಿಮೆಲೆಲ್ಲ ಅದು ಮೆಟಲ್ ಎಲ್ಲ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟೋಯ್ತು. ನಾನು ಕುಕ್ಕರು ಡ್ಯಾಮೇಜ್ ಆಗಿತ್ತು, ಹಾಗಾಗಿ ಕುಕ್ಕರ್ ರಿಪೇರ್ ಕೂಡ ಕೊಟ್ಟಿದ್ದೀವಿ. ದೋಸೆ ತವ ಕೂಡ ಅಷ್ಟೇ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಹಾಗಾಗಿ ದೋಸೆ ತವ ಕೂಡ ತೊಗೊಂಡಿದ್ದೀನಿ. ನೋಡೋಣ ಹೇಗಿದೆ. 5 ಥಿಕ್ನೆಸ್ ಅಲ್ವಾ ಇದು? ಥಿಕ್ನೆಸ್ಸು ನಮ್ಮ ಆರ್ಡರ್ ಓಪನ್ ಮಾಡ್ತೀನಿ. ನೋಡಿ ಈ ರೀತಿ ಇದೆ. 1 ಇಯರ್ ವ್ಯಾರಂಟಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ನಿಮ್ಮ ಆಶೀರ್ವಾದ ಚೆನ್ನಾಗಿದ್ದೀವಿ. ಸೋಮವಾರ ಹಾಗೂ ಮಂಗಳವಾರ ಮಾರ್ನಿಂಗ್ವರೆಗೂ ನನ್ನ ರೋಟೀನ್ ಬ್ಲಾಗ್ ಇದಾಗಿರುತ್ತೆ. ಆಗಿದೆ ನೋಡಬಹುದು. ಸಖತ್ ಬರ್ನ್ ಆಗಿಬಿಡ್ತು ಕೈಯೆಲ್ಲ. ಟೈಮ್ ಕೂಡ ಆಗಿದೆ. ಪೂಜೆ ಕೂಡ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸಿ ಒಂದು ಪುಟ್ಟಾಗಿರೋ ರಂಗೋಲಿ ಹಾಕ್ಕೊಂಡು ಪೂಜೆ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಸಂಜೆ ಆಗ್ತಿದ್ದಾಗೆ ಮಳೆ ಬರೋಕ್ಕೆ ಕೂಡ ಆಗುತ್ತೆ. ಹಾಗೆ ನನ್ನ ಕೈ ಯಾವ ರೀತಿ ಸುಟ್ಕೊಂಡು ಯಾವ ರೀತಿ ಎಲ್ಲ ಆಯಿತು ಅಂತ ನಾನು ಆ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಕೈ ಹಿಡ್ಕೊಳ್ಳೋ, ಓಡ್ತೀಯಲ್ಲ ಶ್ರೇಯೋ, ಕೈ ಹಿಡ್ಕೊ, ಆಟೋ ಬರ್ತಿದೆ. ಬೈಕು ಭಯ ಇದೆ, ಆಟೋ ನೋಡಿ. ಕೊಡು, ಕೈ ಕೊಡು. ಆವು ಚಲೋ ಇದೆ, ಫುಲ್ ಆವು. ಹೇಗಾಯ್ತು ಅಂತ ಗೊತ್ತಿಲ್ಲ. ಫುಲ್ಲು ಮೇಲ್ಗಡೆ ವಿಜಿಲ್ ಬರ್ನ್ ಆಗಿಬಿಟ್ಟು ಕಡಿಮೆಲೆಲ್ಲ ಅದು ಮೆಟಲ್ ಎಲ್ಲ ಬಿದ್ದುಬಿಟ್ಟು ಫುಲ್ ಕೈಯೆಲ್ಲ ಸುಟ್ಟೋಯ್ತು. ನಾನು ಅಳ್ತಾ ಇದ್ನಲ್ವ, ಅದಕ್ಕೆ ನೀಟಾಗಿ ವಾಯ್ಸ್ ಕೇಳಿಸ್ತಿದ್ದಿಲ್ಲ. ಮತ್ತೆ ಇದಕ್ಕೆ ರಾಂಗ್ ವಾಯ್ಸ್ ಕೊಡ್ತಿದ್ದೀನಿ. ಫುಲ್ಲು ಕೈಯೆಲ್ಲ ಸುಟ್ಟು ಫುಲ್ ಉರಿತಾ ಇತ್ತು. ಪೇಸ್ಟ್ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಪೇಸ್ಟ್ ಕೂಡ ಹಚ್ಕೊಂಡೆ. 3 hours later. ಮತ್ತೆ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ. ಹಸ್ಬೆಂಡು ಡ್ಯೂಟಿಯಿಂದ ಬಂದಿದ್ರು, ಹಾಗಾಗಿ ಸ್ವಲ್ಪ ಕುಕ್ಕರ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಕೈಯೆಲ್ಲ ಗಾಯ ಮಾಡ್ಕೊಂಡಿತ್ತಲ್ವಾ, ವಿಜುಲ್ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಹೊಸ ಕುಕ್ಕರ್ ತೊಗೊಂಬರೋಣ ಅಂತ ಬಂದ್ವಿ. ಹಾಗೆ ದೋಸೆ ತವ ಕೂಡ ಇರಲಿಲ್ಲ, ಅದು ಕೂಡ ಹಾಳಾಗ್ಬಿಟ್ಟಿತ್ತು. ಫುಲ್ ಡ್ಯಾಮೇಜ್ ಕೂಡ ಆಗಿತ್ತು. ಅಷ್ಟು ನೀಟಾಗಿ ದೋಸೆ ಕೂಡ ಬರ್ತಿರ್ಲಿಲ್ಲ ಅಂತೇಳಿ ತೊಗೊಂಬಿಟ್ಟು ಹೋದ್ರಾಗತ್ತೆ ಬಾರಮ್ಮ ಅಂತೇಳಿ ಕರ್ಕೊಂಬಂದಿದ್ರು. ಕುಕ್ಕರು ಮೀಶೋದ ಒಂದು ಆರ್ಡ್ರ್ ಬಂದಿದೆ, ಅದು ಹಾಗೆ ತೋರಿಸ್ಬಿಟ್ಟಣ ಏನಂತಂದಿ ಅಂತೇಳಿ ಅವನೇ ತೋರಿಸ್ತೀನಿ. ಏನೇನಿದೆ ಆಮೇಲೆ ವಿಡಿಯೋ ಮಾಡೋಣ ಆಯಿತಾ. ಈಗ ಗೋಬಿ ತಿನ್ನೋಣ ಬಾ. ಅಲ್ಲಿಡೋಗು ಪುಟ್ಟ, ಅಲ್ಲಿಡಿ. ಗೋಬಿ ತಿನ್ನೋಣ. ಓಕೆ, ಡನ್. ಗೋಬಿ ಖುಷಿ ಎಕ್ಸೈಟ್ಮೆಂಟ್. ಏನೋ ತಿನ್ನಕ್ಕೆ ಬಂದವ್ರಿಗೆ ಕೊಡೋದಿಲ್ಲ ಅವ್ನಿಗೆ ಒಂದು ಪೀಸ್. ಏನೋ ಅಮ್ಮಮ್ಮ ಅಂದರೆ ಸುಮ್ಮನೆ ಎಕ್ಸೈಟ್ಮೆಂಟ್. ಏನೋ ತಿನ್ನಕ್ಕೆ. ಕುಕ್ಕರು ಡ್ಯಾಮೇಜ್ ಆಗಿತ್ತು, ಹಾಗಾಗಿ ಕುಕ್ಕರ್ ರಿಪೇರ್ ಕೂಡ ಕೊಟ್ಟಿದ್ದೀವಿ. ದೋಸೆ ತವ ಕೂಡ ಅಷ್ಟೇ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಹಾಗಾಗಿ ದೋಸೆ ತವ ಕೂಡ ತೊಗೊಂಡಿದ್ದೀನಿ. ನೋಡೋಣ ಹೇಗಿದೆ. 5 ಥಿಕ್ನೆಸ್ ಅಲ್ವಾ ಇದು? ಥಿಕ್ನೆಸ್ಸು ನಮ್ಮ ಆರ್ಡರ್ ಓಪನ್ ಮಾಡ್ತೀನಿ. ನೋಡಿ ಈ ರೀತಿ ಇದೆ. 1 ಇಯರ್ ವ್ಯಾರಂಟಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಟಿಕ್ ಹಾಗೆ ಒಂದು ಚಿಕ್ಕ ಬ್ರಷ್ ಕೊಟ್ಟಿದ್ದಾರೆ. 3 ಲೇಯರ್ ಕೋಚ್ ಇದೆ ಇದರಲ್ಲಿ. ಮೆಟಲ್ ಸ್ಪೂನ್ ಫ್ರೆಂಡ್ಲಿಯಾಗಿ ಕೂಡ ಇದೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಲಾಟ್ ತವ ಕೂಡ ಇದು. ಎಕ್ಸ್ಟ್ರಾ ಹೀಟ್ನ ಕೂಡ ರೆಸಿಸ್ಟೆಂಟ್ ಕೋಚ್ ಮಾಡುತ್ತೆ. ತಗೊಂಡಿದ್ದೀನಿ. ನಾನು ಇಲ್ಲಿ ಇಷ್ಟು ದಿನ ಇದು ಸೂಪರಾ? ಇದು ಸೂಪರಾ? ನೋಡಿ ಹೆಂಗಿದೆ ಇದು. ಯಾವ ಸೂಪರ್ ಐತೆ ಇದು ನೋ, ಇನ್ನು ಮುಂದೆ ಬೇಡ ಹೊಸಿ. ಇದು ಸೂಪರ್. ಈಸಿ ಟು ಕ್ಲೀನ್ ಕೂಡ ಅದು, ಹಾಗಾಗಿ ತಗೊಂಡಿದ್ದೀವಿ. ಕೊಟ್ಟಿದ್ದಾರೆ ಮೇಡ್ ಆಫ್ ಕ್ವಾಲಿಟಿ ಅಲ್ಯೂಮಿನಿಯಂ ಫಾರ್ ಲಾಂಗ್ ಲೈಫ್ ಅಂತ. ಹಾಗೆ ಕುಕ್ಕರ್ ಕೂಡ 3 ಲೀಟರ್ ತೊಗೊಂಡಿದ್ದೀನಿ. ಹಳೆ ಕುಕ್ಕರು ಮೊನ್ನೆ ಏನು ಸಿಡ್ದಿದ್ದು, ಅದು ಏನೋ ಹಳೆ ಕುಕ್ಕರ್ ಕೂಡ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ಸರಿ ಸ್ಟೀಲ್ ತೊಗೊಂಬಂದಿದ್ದೀವಿ. ಇಷ್ಟು ದಿನ ಆಗ್ತಿರ್ತಿದ್ದು ಅಲ್ಯೂಮಿನಿಯಮ. ಇದು 3 ಲೀಟ್ರ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು, ಹಾಗಾಗಿ ಇದನ್ನ ತೊಗೊಂಡಿದ್ದೀನಿ. ಇದು 5 ಇಯರ್ ವ್ಯಾರಂಟಿ ಹೇಳಿದ್ದಾರೆ. ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಆಮೇಲೆ ಸ್ಟೀಲಲ್ಲೇ ಚೆನ್ನಾಗಿರುತ್ತೆ, ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ, ಮತ್ತು ಹೆಲ್ತ್ ಕೂಡ ಗುಡ್ ಆಗಿರುತ್ತೆ. ಚೆನ್ನಾಗಿದೆ ನೋಡಿ. ಸ್ಟೀಲ್ ಕುಕ್ಕರ್ ಕ್ವಾಲಿಟಿ ಕೂಡ 5 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಟೀಲ್ದಲ್ವಾ, ಇಷ್ಟನ್ನ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಅಂದರೆ 5 ಲೀಟರ್ ಆಲ್ರೆಡಿ ಇದೆ, ಹಾಗಾಗಿ 3 ಲೀಟರ್ ತೊಗೊಂಡಿದ್ದೀನಿ ಈ ಸರಿ. ನಾನೇ ಕಂಪ್ನಿ ತೊಗೊಂಡಿದ್ದೆ, ನಾರ್ಮಲ್ ನಂದಿದ್ದು ಮಾಡಿತ್ತು, ಅದನ್ನು ತೊಗೊಂಡಿದ್ದೀನಿ.
ನೋಡು 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 ಏನು ಬರಲ್ಲ. ಅದೇನಕ್ಕೆ ಬೇಕು ನಿನಗೆ? ಏನಕ್ಕೆ ಬೇಕದು? ಬಿಸಿಲ್ ಬಿಸಿಲ್ ಏನಿದು? ಬಿಸಿಲ್ ಬಿಸಿಲ್ ಹೇಳು. ನೋಡಿ ನಮ್ಮ ಪಾಪ ಏನು ಮಾಡ್ತಾನೆ. ಸರಿ ಆಯ್ತು, ಆಮೇಲೆ ನೋಡಂತ ಅಲ್ಲಿ ವಿಡಿಯೋ ಮಾಡ್ತಾ ಈ ಕಡೆ ಬಾ. ಮತ್ತೆ ಅಂತ ನಾನು ತೋರ್ಸೋಣ, ಮತ್ತೆ ಅಂತ ನಾನು ತೋರ್ಸೋಣ. ಹಾಗೆ ಒಂದು ಪುಟ್ಟ ಕಪ್ಪು ಪ್ಲಾಸ್ಟಿಕ್ ಇತ್ತು, ಹಾಗಾಗಿ ನಮ್ಮ ಪಾಪಗೆ ಏನೋ ತೊಗೊಂಡೆ ಸ್ಟೀಲ್ದು. ತುಂಬ ಕ್ಯೂಟ್ ಕೂಡ ಇದೆ. ಅವನು ಕೂಡ ಆ ಥರ ಇಟ್ಕೊಂಡು ಕುಡಿಯೋದ್ರಲ್ಲಿ ಇಷ್ಟಪಟ್ಟು ಕುಡಿತಾನೆ. ಹಾಗೆ ಒಂದು ಆಯಿಲ್ ಬಾಟಲ್ ತೊಗೊಂಡೆ, ತೊಳೆದು ವಾಶ್ ಮಾಡಿಬಿಟ್ಟು ಕುಡಿ, ಓಕೆ. ಹಾಗೆ ಇದೊಂದು ಆಯಿಲ್ ಬಾಟಲ್ ತೊಗೊಂಡೆ, ಹಳೇದು ಫುಲ್ಲು ಡ್ಯಾಮೇಜ್ ಆಗಿತ್ತು ಕೆಳಗಡೆ ಸ್ಪೇಸು, ಹಾಗಾಗಿ ಇದೊಂದು ತೊಗೊಂಡೆ. ಹಾಗೆ ಚಾಪಿಂಗ್ ಬೋರ್ಡರ್ ತೊಗೊಂಡಿದ್ದೀನಿ. ಇಲ್ಲೇ ಇಲ್ಲ, ವುಡನ್ದಿತ್ತು, ವುಡನ್ ಫುಲ್ಲು ಕಟ್ಟಾಗ್ಬಿಟ್ಟು 2 ಭಾಗ ಆಯಿತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಆನ್ಲೈನ್ ಕೂಡ ಸಿಗುತ್ತೆ, ಇದು ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ಎಷ್ಟು ಕೊಟ್ರಿ ಇದಕ್ಕೆ? ಹಾಂ, ಎಷ್ಟು ಕೊಟ್ವಿ ರೀ? 150 ರುಪೀಸನ್ನ ಕೊಟ್ವಿ ಅಷ್ಟೇ. ತುಂಬ ಚೆನ್ನಾಗಿದೆ, ಥಿಕ್ನೆಸ್ ಕೂಡ ಇದೆ, ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದೊಂದು ತೊಗೊಂಡೆ. ನೋಡಿದ್ರಲ್ವ ಏನಂತ ಅಂದೆ ಅಂತ ಎಲ್ಲ ತೋರಿಸಿದ್ದೀನಿ. ನಮ್ಮ ಪಾಪ ಕೂಡ ತೋರಿಸಿ ಏನು ಮಾಡ್ತಿದ್ದೆ ನೋಡಿ ಇದು. The next day. ಮತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಕೂಡ ಈ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಯಿಂದನೇ ನನ್ನ ರೂಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಬೆಳಗ್ಗೆ ಇದ್ದ ತಕ್ಷಣ ನಿನ್ನೆ ನೈಟೇ ದೋಸೆ ಎಲ್ಲ ಹಾಕಿದ್ದೆ. ಕಿಚನ್ ಫುಲ್ಲು ನೈಟೇ ಕ್ಲೀನ್ ಮಾಡೆಲ್ಲ ಇಟ್ಟಿದ್ದೆ. ಬೆಳಗ್ಗೆನೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಪು ಕೂಡ ಮಲ್ಕೊಂಡಿದ್ದ, ಎದ್ದಿರಲಿಲ್ಲ. ಹಾಗಾಗಿ ನಾನು ಹಾಸಿಗೆನೂ ಕ್ಲೀನ್ ಮಾಡಿಲ್ಲ, ಬರೀ ಕಿಚನ್ ಕ್ಲೀನ್ ಮಾಡಿಕೊಂಡು ಫಸ್ಟ್ ಅಡುಗೆ ಮಾಡಬೇಡ, ಹಸ್ಬೆಂಡ್ ಡ್ಯೂಟಿಗೆ ಹೋಗಿ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಅಡುಗೆ ಕೂಡ ಮಾಡ್ಕೊಳ್ತಿದ್ದೀನಿ. ದೋಸೆ ಕೂಡ ರೆಡಿ ಮಾಡ್ಕೊಂಡಿದ್ವಲ್ಲ, ದೋಸೆ ಬ್ಯಾರೆಟ್ಗೆ ಬರೀ ಉಪ್ಪು ಹಾಕಿದ್ದೆ ನೈಟು. ಈಗ ಸೋಡಾ ಪುಡಿ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು ಅಂದಾಗ ಈ ರೀತಿ ದೋಸೆ, ಇಡ್ಲಿ, ಪಡ್ಡು ಈ ರೀತಿ ಹಾಕ್ಕೊಂಡಿದ್ರೆ ಆರಾಮ ಮಾಡ್ಕೊಬೋದು. ನನ್ನ ಸೊಸೈಟಿ ಅಕ್ಕಿಯಲ್ಲೇ ಮಾಡೋದು ದೋಸೆ, ಇಡ್ಲಿ, ಪಡ್ಡು ಏನನ್ನು ಕೂಡ. ಹಾಗಾಗಿ ಈಗ ಸೋಡಾ ಪುಡಿ ಹಾಕ್ಕೊಂಡು ಒಂದು 1/2 hour ಬಿಟ್ಟಾದ್ಮೇಲೆ ದೋಸೆ ಇಟ್ಕೊಳ್ತೀನಿ. ಅಂದರೆ ಪಲ್ಯ ಚಟ್ನಿ ಅಷ್ಟೊಳಗಡೆ ಎಲ್ಲ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾನು ದೋಸೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಪಗಂತೂ ದೋಸೆ, ಪಡ್ಡು ಈ ರೀತಿ ತಿಂಡಿನೇ ತುಂಬ ಇಷ್ಟ. ಬಿಟ್ಟರೆ ಶಾವಿಗೆ ಉಪ್ಪಿಟ್ಟು ಆ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ಕೂಡ ತಿಂತಾರೆ ಪಾಪು. ಯಾವಾಗಲೂ ಅಷ್ಟೇ ದೋಸೆ ಅಥವಾ ಇಡ್ಲಿ ಏನೇ ಇಟ್ಟು ರುಬ್ಬಿಟ್ಕೊಂಡು ನಾನು ಬೆಳಗ್ಗೆನೇ ಎದ್ಬಿಟ್ಟು ಅದಕ್ಕೆ ಪುಡಿ ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ್ರು ಅಷ್ಟೇ ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು ಕೂಡ. ಇಷ್ಟೊಂದು ಚೆನ್ನಾಗಿ ಬಂದಿತ್ತು ಹಿಟ್ಟು. ಹಾಗೆ ಆಲೂಗಡ್ಡೆ ಬೇಯಿಸೋಕ್ಕೆ ಅಂತ ಇಟ್ಕೊಳ್ತಿದ್ದೀನಿ. ನಮ್ಮ ಪಾಪಗೆಲ್ಲ ಹೆಚ್ಚಾಗಿ ಆಲ್ರೆಡಿ ಅಡುಗೆ ಮನೆಗೆ ಬಂದು ಎತ್ಕೊಂಡ್ಬಿಟ್ಟಿದ್ದಾರೆ. ಮಮ್ಮಿ ನಾನು ಎತ್ಕೊ ಅಂತೇಳಿ. ಸರಿ ಎತ್ಕೊಳ್ತೀನಿ ಇರು ಅಂದರೆ ಸಮಾಧಾನ ಕೂಡ ಇಲ್ಲ. ನಾನು ಎತ್ಕೊಂಡಿನಿ ಫಸ್ಟು ಅಂತ. ಎದ್ದ ತಕ್ಷಣ ನಾನು ಅವ್ರಿಗೆ ಕಾಣಬೇಕು ಇಲ್ಲದ್ರೆ ಇದೇ ರೀತಿ ಅಳ್ತಾರೆ. ಹಾಗಾಗಿ ಫಸ್ಟ್ ಆಲೂಗಡ್ಡೆ ಬೇಯಕ್ಕೆ ಇಟ್ಬಿಡೋಣ, ಟೈಮ್ ಆಗುತ್ತೆ ಅಂತೇಳಿ ಆಲೂಗಡ್ಡೆ ಕೂಡ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಪಾಪುಗೆ ಎದ್ದ ತಕ್ಷಣ ಅಮ್ಮ ಇರಬೇಕು, ಅದೊಂಥರ ಖುಷಿ ಅವ್ನಿಗೆ. ಏನಿದೆ ತುಂಬ ಹೇಳ್ತಾನೆ, ಪಪ್ಪ ಎಷ್ಟೇ ಸಮಾಧಾನ ಮಾಡಿದ್ರು ಆಗೋದಿಲ್ಲ, ನಾನೇ ಎತ್ಕೋಬೇಕು, ನಾನೇ ಆಟಾಡಿಸ್ಬೇಕು. ಆಮೇಲೆ ಸಮಾಧಾನ ಮಾಡಿಬಿಟ್ರೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ. 10 ನಿಮಿಷ ಸಮಾಧಾನ ಮಾಡಿಟ್ಟು ಮತ್ತೆ ಬಂದು ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡೆ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡ್ರೆ ಇನ್ನೊಂದು ಕಡೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಕೂಡ ಹೆಚ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕರ್ಬೇವಿನ ಸೊಪ್ಪು ಕೂಡ ಕಾಲಾಗಿತ್ತು. ಹಸ್ಬೆಂಡ್ ತೊಗೊಂಬನ್ನಿ ಅಂದರು. ಇರೋದ್ರಲ್ಲೇ ಮಾಡಮ್ಮ ಪರವಾಗಿಲ್ಲ ಅಂದರು. ಹಾಗಾಗಿ ಅವರು ಕೂಡ ಟೈಮ್ ಆಗುತ್ತಲ್ವ, ಹಾಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಒಂದು ರೆಡಿ ಆಗಿಬಿಟ್ರೆ ಈಸಿಯಾಗಿ ದೋಸೆ ಕೂಡ ಮಾಡ್ಕೊಬೋದು ಅಂತ ಹೇಳಿ. ಯಾಕಂದರೆ ಪಾಪು ಇರೋದ್ರಿಂದ ಕೆಲವು ಸರಿ ಅವ್ನು ಎತ್ಕೊಂಡು ಕೂಡ ಅಡುಗೆ ಮಾಡಬೇಕಾಗುತ್ತೆ ನಾನು. ಅದಕ್ಕೋಸ್ಕರ ಅಂತಲೇ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಬಾಲ್ ಎಲ್ಲ ಕೊಟ್ಟಿದ್ದೆ, ಅವ್ರ ಪಪ್ಪ ಜೊತೆಗೆ ಆಟಾಡ್ತಾ ಇದ್ರು. ಎತ್ಕೊಂಡು ಒಂದು 10 ನಿಮಿಷ ಸಮಾಧಾನ ಮಾಡಿ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ಬರ್ತೀನಿ. ಸುಮ್ಮನೆ ಆಟಾಡ್ತಾರೆ, ಕೆಲವು ಸರಿ ಮಾತ್ರ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ಎತ್ಕೊಂಡು ಸಮಾಧಾನ ಮಾಡ್ಕೊಬೇಕು. ಹೆಣ್ಮಕ್ಳೇ ಅಲ್ವಾ, ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಜೀವನದಲ್ಲಿ ಅಂತಾರಲ್ಲ, ಅದಂತೂ ನಿಜ. ಅದಕ್ಕೆ ಹೆಣ್ಮಕ್ಳು ಎಲ್ಲದರಲ್ಲೂ ಸ್ಟ್ರಾಂಗ್ ಇರ್ತಾರೆ. ಹಸ್ಬೆಂಡ್ ಕೂಡ ಬೆಳಗ್ಗೆನೆ ಡ್ಯೂಟಿ ಬೇಗನೆ ಹೋಗ್ತಾರೆ. ಹಾಗಾಗಿ ಬೇಗನೆ ತಿಂಡಿ ಕೂಡ ಮಾಡ್ಕೊಳ್ತೀನಿ. ಅವರು ಚಿಕ್ಕ ಪುಟ್ಟ ಹೆಲ್ಪ್ ಕೂಡ ಮಾಡ್ತಾರೆ. ಕೆಲವೊಂದ್ಸರಿ ನನಗೆ ವಿಡಿಯೋ ಕೂಡ ಮಾಡಿಕೊಡ್ತಾರೆ. ವಿಡಿಯೋ ಮಾಡ್ಕೊಳ್ತಾನೆ ನನಗೆ ಅಡುಗೆ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಅವರು ವಿಡಿಯೋ ಮಾಡ್ಕೊಡ್ತೀನಮ್ಮ, ನೀನು ಆರಾಮಾಗಿ ಅಡುಗೆ ಮಾಡು ಅಂತ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಅಥವಾ ನನಗೇನಾದರೂ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅವರೇ ಒಂದ್ಸರಿ ಹೆಲ್ಪ್ ಕೂಡ ಮಾಡ್ತಾರೆ. ಅದರಲ್ಲೂ ನಮ್ಮ ಪಾಪನು ತುಂಬ ಹಠ ಮಾಡ್ತಾನಲ್ವ, ಹಾಗಾಗಿ ಅವ್ರನ್ನ ಎತ್ಕೊಂಡು ಸಮಾಧಾನ ಮಾಡ್ಕೊಳ್ತೀನಮ್ಮ, ನೀನು ನಿಧಾನಕ್ಕೆ ಅಡುಗೆ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಅಂತೇಳಿ ನಾನು ಒಂದು ಕಡೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ವಿಜಿಲ್ ಹೊಡೆದಿತ್ತು. ಒಂದು 5 ರಿಂದ 6 ವಿಜಿಲ್ ಹೊಡ್ಸ್ಕೊಂಡ್ಬಿಡ್ತೀನಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ, ಹಾಗಾಗಿ ಚೆನ್ನಾಗಿ ಬೆಂದಾದ ನಂತರ ಒಂದು ಕಡೆ ಪಲ್ಯ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ತೀನಿ. ಅಂದರೆ ಆಲೂಗಡ್ಡೆ ನೀಟಾಗಿ ಬೆಂದಿಲ್ಲ ಅಂದರೆ ನಮ್ಮನೆಗೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಸ್ವಲ್ಪ ಮೆತ್ತೆ ಬೆಂದಿರಬೇಕು ಆಲೂಗಡ್ಡೆ, ಅವಾಗ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಚೆನ್ನಾಗಿ ವಿಜಿಲ್ ಹೊಡೆಸ್ಕೊಂಡು ಆದ ನಂತರ ನಾನು ಪಲ್ಯ ರೆಡಿ ಮಾಡ್ಕೊಳ್ತಿದ್ದೀನಿ. ಆಲೂಗಡ್ಡೆ ಸಿಪ್ಪೆ
ಸಿಪ್ಪೆಲ್ಲ ಬಿಡಿಸ್ಕೊಬೇಕು. ನಮ್ಮ ಪಾಪು ಕೂಡ ಸ್ವಲ್ಪ ಹಾಲು ಕೂಡ ಬಿಸಿಗೆ ಇಟ್ಕೊಬೇಕು. ಯಾಕಂದ್ರೆ ಅವ್ನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ ತಕ್ಷಣ ಹಾಲು ಕೇಳ್ತಾನೆ, ಅಥವಾ ಏನೋ ಫ್ರೂಟ್ಸ್ ಕೊಡು ಮಮ್ಮಿ ಅಂತಾನೆ. ಹಾಗಾಗಿ ನಾನು ಅವನಿಗೆ ರಾಗಿ ಲಡ್ಡು ಮಾಡಿಟ್ಟಿದ್ನಲ್ವ ಅದನ್ನ ಒಂದು ಕೊಡ್ತೀನಿ ಡೈಲಿ. ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ, ಅದು ಕೂಡ ಖಾಲಿ ಆಗಿದೆ. ಈಗ ಮಾಡ್ಕೊಬೇಕು, ಸ್ವಲ್ಪ ಬಿಸಿ ಇದ್ನಲ್ವ ಹಬ್ಬ ಕ್ಲೀನಿಂಗ್ ಅಂತ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಈ ಟೈಮಲ್ಲಿ ಮಾಡ್ಕೊಡ್ತೀನಿ ಡೈಲಿ. ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ನೆನೆ ಹಾಕಿದ್ರೆ ಬೆಳಿಗ್ಗೆ ಎದ್ಬಿಟ್ಟು ತಿಂತಾ ಇದ್ದ, ಕೂಡ ನೆನೆ ಹಾಕಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆನೆ ಸ್ವಲ್ಪ ಹಾಲು ಕುಡಿಸ್ಬಿಡೋಣ. ನಾನು ಹಾಲಿಗೆ ಯಾವುದೇ ರೀತಿ ಸಕ್ಕರೆ ಹಾಕೊಡಲ್ಲ, ಬೆಲ್ಲ ಹಾಕೊಡ್ತೀನಿ. ಸ್ವಲ್ಪ ಪ್ರಮಾಣ ಕುಡಿತಾನೆ ಅಷ್ಟೇ, ಅವ್ನಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಿಸ್ಕೆಟ್ ಏನು ಕೊಡೋದಿಲ್ವಲ್ಲ ಬೆಳಗ್ಗೆನೆ, ಹಾಗಾಗಿ ಹಾಲು ಕೊಟ್ಬಿಟ್ರೆ ಸ್ವಲ್ಪ ಕುಡಿದು ಆಟ ಆಡ್ತಾನೆ. ಅವ್ನು ಹೋಗೋದ್ರಲ್ಲಿಗೆ ಬಾಕ್ಸ್ಗೆಲ್ಲ ಹಾಕ್ತೀನಿ. ಸ್ನಾಕ್ಸ್ಗೆ ಇವತ್ತು ಪೊಮೊಗ್ರನೇಟ್ ಹಣ್ಣಿತ್ತು, ಅದನ್ನೇ ಬಿಡಿಸಿ ಹಾಕ್ತೀನಿ ಅಂತ ಪಪ್ಪು ಹೇಳಿದ್ದೆ. ತುಂಬಾನೇ ಹಠ ಮಾಡ್ತಿದ್ರು. ಸರಿ ಆಯ್ತು, ಪಲ್ಯನೂ ಹಾಕೊಡ್ತೀನಿ ಬಿಡು ನಿನ್ ಬಾಕ್ಸ್ಗೆ, ಸಪ್ರೇಟ್ ಆಗಿ ಅಂತ ಹೇಳಿದೀನಿ. ಸರಿ ಅಂತೇಳಿ ಅವರು ಸುಮ್ಮನೆ ಆಗಿದ್ದಾರೆ. ಇನ್ನ ಕೆಲಸ ಮಾಡ್ಕೊಳ್ತೇನೆ, ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಪಾತ್ರೆ ಎಲ್ಲ ಸ್ವಲ್ಪ ಅದನ್ನು ಕೂಡ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ, ಅಲ್ಲಿವರೆಗೂ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈರುಳ್ಳಿ ಕೂಡ ಟೊಮೆಟೊ ಎಲ್ಲ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಬೆಂದಾದ ನಂತರ ಆಲೂಗಡ್ಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಕನ್ಬೇಕು, ಸ್ಮೆಲ್ ಎಲ್ಲ ಹೋಗ್ಬೇಕು. ತದನಂತರ ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ ಪುಡಿ ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತೀನಿ. ಗರಂ ಮಸಾಲೆ ಹಾಕೊಂಡ್ರೆ ಟೇಸ್ಟೇ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ಮಾಡಿದಾಗ ಗರಂ ಮಸಾಲೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ತುಂಬ ಗಟ್ಟಿ ಇದ್ರೆ ನಮ್ಮ ಮನೆಗೆ ಅಷ್ಟೊಂದು ಇಷ್ಟಪಡ್ತೀನಲ್ಲ, ಹಾಗಾಗಿ ಇನ್ನು ಪಲ್ಯ ಕೂಡ ರೆಡಿ ಆಯಿತು. ಪಾಪು ಫಸ್ಟ್ ದೋಸೆ ಹಾಕ್ಕೊಡ್ಬೇಕು, ಅವನು ತಿನ್ಬೇಕು. ಟೈಮ್ ಆಲ್ರೆಡಿ 8 ಗಂಟೆ ಆಗೋಯ್ತು. ಬೆಳಿಗ್ಗೆ ಎಷ್ಟು ಬೇಗ ಇದು ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಆಗೋದೇ ಇಲ್ಲ ಅನ್ಸುತ್ತೆ. ನನಗದು ಟೈಮು ಎಷ್ಟು ಬೇಗ ಹೋಗುತ್ತೆ ಅಂದ್ರೆ ಬೆಳಿಗ್ಗೆ ತುಂಬಾನೇ ಬೇಗ ಹೋಗುತ್ತೆ ಟೈಮು. ಆಲ್ರೆಡಿ ಒಂದು ಪಲ್ಯ ಮಾಡಿ ಕೆಲಸ ಮಾಡ್ಕೊಂಡ್ರೆ 8 ಗಂಟೆ ಆಗೋಯ್ತು. ನಾನು ಹಾಫ್ ಅನ್ ಅವರ್ ಅಲ್ಲಿ ಕೂಡ ರೆಡಿ ಮಾಡಬೇಕು. ಹಸ್ಬೆಂಡ್ ಕೂಡ ಡ್ಯೂಟಿ ಹೋಗ್ತಾರೆ 8:30 ಒಳಗಡೆ. ನಾನು ಪಲ್ಯ ಮಾಡಿದ್ದೀನಿ, ಹೇಗೆ ದೋಸೆ ಮಾಡ್ಕೊಟ್ರೆ ಮುಗ್ದೋಗುತ್ತೆ, ಆರಾಮಾಗ ದೋಸೆ ತಿಂದು. ದೋಸೆ ಬ್ಯಾರೆಟ್ ಕೂಡ ಸೋಡಾ ಪುಡಿ ಹಾಕಿದ್ನಲ್ವಾ, ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿರೋ ರೀತಿ ಆಗಿತ್ತು. ಈಗ ಅದನ್ನು ಕೂಡ ದೋಸೆ ಮಾಡ್ಕೊಂಡ್ರೆ ಮುಗಿಯುತ್ತೆ. ದೋಸೆ ಹಾಕ್ಕೊಳ್ತಾನೆ. ಒಂದು ಕಡೆ ಟೀ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಹಸ್ಬೆಂಡ್ಗೆ ಟೀ ಇಡಲೇಬೇಕು ಕಂಪಲ್ಸರಿ. ಹಾಗಾಗಿ ಅವರು ತಿಂಡಿ ಜೊತೆಗೆ ಟೀ ಕುಡಿತಾರೆ. ಹಾಗಾಗಿ ತಿಂಡಿ ತಿಂದ ನಂತರ ಟೀ ಕುಡಿತಾರೆ. ಹಾಗಾಗಿ ಅವ್ರಿಗೆ ಟೀ ಕೂಡ ರೆಡಿ ಮಾಡ್ತಿದ್ದೀನಿ. ಇನ್ನೇನು ಟೀ ಪುಡಿ ಕೂಡ ಖಾಲಿ ಆಗಿತ್ತು, ಈಗ ತೊಗೊಬಂದಿದ್ರು ಹಸ್ಬೆಂಡು. ಟೀ ಪುಡಿ ಬಾಕ್ಸಿಗೆ ಕೂಡ ಹಾಕಿಟ್ಕೊಂಡಿರಲಿಲ್ಲ, ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತದನಂತರ ಹಾಕಿಟ್ರೆ ಆಗುತ್ತೆ. ಅವರೆಲ್ಲ ಹೋದ್ಮೇಲೆ ನಮ್ಮ ಮಿಕ್ಕಿದ ಕೆಲಸ ಇದ್ದೇ ಇರುತ್ತಲ್ವ, ಆ ರೋಟೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ಫಸ್ಟ್ ಟೀ ಎಲ್ಲ ಇಟ್ಕೊಳ್ತಿದ್ರಿ. ಬೆಲ್ಲ ಕೂಡ ಅಷ್ಟೇ ಸ್ಟೋರ್ ಮಾಡ್ಕೊಳಕ್ಕೆ ಆಗಿಲ್ಲ, ಹಾಗೆ ಕವರೆಲ್ಲ ಇತ್ತು ಹಾಗೆ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಸ್ಟೋರ್ ಮಾಡ್ಕೊಬೇಕು ಇನ್ನು. ಹಾಗಾಗಿ ಬೆಲ್ಲ ಕೂಡ ಹಾಕ್ಕೊಳ್ತಿದ್ದೆ. ಬೆಲ್ಲ ಟೀ ಅಂದ್ರೆ ನಮ್ಮ ಮನೆಗೆ ಇಷ್ಟ. ನಾವು ಸಕ್ಕರೆ ಟೀ ಕಂಪಲ್ಸರಿ ಕುಡಿಯೋದಿಲ್ಲ, ಹಾಗಾಗಿ ಸಕ್ಕರೆ ಏನಾದ್ರು ಬೆಲ್ಲ ಖಾಲಿ ಆಗಿದ್ದಾಗ ಮಾತ್ರನೇ ಸಕ್ಕರೆ ಹಾಕ್ಕೊಳ್ತೀವಿ. ಹಾಗಾಗಿ ಬೆಲ್ಲ ಟೀನ ನಮ್ಮ ಮನೆಗೆ ಇಷ್ಟಪಟ್ಟು ಕುಡಿತಾರೆ. ಕಾಫಿ ರೇರ್ ಮಾಡೋದು ನಾನು ಕೂಡ, ನನ್ನ ಹಸ್ಬೆಂಡ್ಗೂ ಅಷ್ಟೊಂದು ಇಷ್ಟ ಆಗಲ್ಲ. ಟೀ ಆದ್ರೆ ಇಷ್ಟಪಟ್ಟು ಕುಡಿತಾರೆ, ಹಾಗಾಗಿ ಟೀನೇ ಕಾಸ್ಕೊಡ್ತೀನಿ. ಪಾಪು ಕೂಡ ಹಾಲು ರೆಡಿ ಮಾಡಿಲ್ಲ, ಅವನಿಗೂ ಹಾಲು ರೆಡಿ ಮಾಡಬೇಕು. ಅಷ್ಟು ತಿನ್ನಿಸ್ಬಿಡೋಣ ಅಂತೇಳಿ ಇಟ್ಟಿದ್ದೀನಿ. ಒಂದು ದೊಡ್ಡ ಹಾಲು ಕುಡ್ದಿದ್ದಾರೆ, ಮತ್ತೆ ಕುಡಿದ್ಬಿಟ್ಟು ಹೋಗ್ತಾರೆ ಸ್ಕೂಲ್ಗೆ ಹೋಗೋಕೆ ಮುಂಚೆ ಅವರು. ದೋಸೆ ಕೂಡ ರೆಡಿ ಆಯ್ತಲ್ವಾ, ಹಾಗಾಗಿ ನನ್ನ ಪಾಪು ಆಲ್ರೆಡಿ ಪ್ಲೇಟ್ ಇಟ್ಕೊಂಡ್ಬಂದಿದ್ದಾನೆ. ಮಮ್ಮಿ ದೋಸೆ ಹಾಕ್ಕೊಡು ನಾನು ಫಸ್ಟು ಅಂತೇಳಿ. ಹಾಗಾಗಿ ಮೇಲ್ಗಡೆ ಪಲ್ಯ ಹಾಕಿ ಕೊಟ್ಬಿಡ್ತೀನಿ. ಆರಾಮಾಗಿ ಕುತ್ಕೊಂಡು ತಿಂತಾರೆ. ಹೇಳಿದ್ರೆ ಪಪ್ಪ ತಿನ್ಸು ಪಪ್ಪ ಅಂತ ಹಠ ಮಾಡ್ತಾರೆ. ಪಪ್ಪನೇ ತಿನ್ನಿಸ್ತಾರೆ, ನಾನೇ ಬೇಕು ಅಂತಿಲ್ಲ. ಅವ್ರಿಗೆ ಆಲ್ರೆಡಿ ತಿನ್ನೋದು ಅಭ್ಯಾಸ ಆಗಿರೋದ್ರಿಂದ ಅವರೇ ಆರಾಮಾಗಿ ತಿಂತಾರೆ. ಟಿಫನ್ ಕೂಡ ಅಷ್ಟೇ ಅವರೇ ಆರಾಮಾಗಿ ಊಟ ಮಾಡೋದ್ರಿಂದ ಫಸ್ಟ್ ದೋಸೆ ಹಾಕ್ಕೊಡು ಮಮ್ಮಿ ಅಂತ ಹಠ. ಹಾಗಾಗಿ ಪ್ಲೇಟಿಗೆ ಹಾಕ್ಕೊಟ್ಟು ಮತ್ತೆ ಹಸ್ಬೆಂಡ್ಗೆ ಹಾಕೋಣ ಅಂತೇಳಿ ಹೊಸ ಅನ್ಸಲ್ವಾ, ಗರಿ ಗರಿಯಾಗಿ ಬರ್ತಾ ಇರಲಿಲ್ಲ ದೋಸೆ. ಒಂದ್ ದಿವಸ ಬಿಟ್ಟಾದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಕೂಡ ಅವ್ರು ಹೇಳಿದ್ರು. ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ನನ್ನ ಹಸ್ಬೆಂಡ್ಗಿಂತ ನಮ್ಮ ಪಾಪಗೆ ತುಂಬಾನೇ ಇಷ್ಟ. ಅಂದ್ರೆ ಸಾಫ್ಟ್ ಆಗಿರ್ಬೇಕು ದೋಸೆ ನಮ್ಮ ಪಾಪುಗೆ. ಸ್ವಲ್ಪ ಪೇಪರ್ ತರ ಅಥವಾ ಗಟ್ಟಿ ಅನ್ಸಿದ್ರೆ ಅವ್ರು ಇಷ್ಟಪಟ್ಟು ತಿನ್ನೋದಿಲ್ಲ. ಮಕ್ಳು ಅಂದ್ರೆ ಹಾಗೆ ಅಲ್ವಾ, ಅವ್ರಿಗೆ ಸ್ಮೂತ್ ಆಗಿರೋ ಫುಡ್ಡೇ ತುಂಬಾ ಇಷ್ಟ, ಸಾಫ್ಟ್ ಆಗಿರ್ಬೇಕು. ಉಪ್ಪಿಟ್ಟು ಅಷ್ಟೇ ಸ್ವಲ್ಪ ನೀರ್ ತರ ಇರ್ಬೇಕು, ಆಗ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸ್ವಲ್ಪ ಉಡಿ ಆಯ್ತು ಅಂದ್ರೂ ಕೂಡ ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಪಾಪು. ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿ ದೋಸೆ ಇಡ್ಲಿ ಇವನ್ನೆಲ್ಲ ಮಾಡ್ಕೊಡ್ತೀನಿ. ಅದ್ರಲ್ಲೂ ಪಡ್ಡು ಅವೆಲ್ಲ ತುಂಬಾ ಇಷ್ಟ. ಕೇಳ್ತಿರ್ತಾರೆ ಮಮ್ಮ ಪಡ್ಡು ಮಾಡ್ಕೊಡು ಅಥವಾ ದೋಸೆ ಮಾಡ್ಕೊಡು, ಇದೇ ರೀತಿ ಕೇಳ್ತಿರ್ತಾರೆ. ಹಾಗಾಗಿ ದೋಸೆ ಮಾಡೋಣ ಅಂತಾನೆ ರೆಡಿ ಮಾಡಿ ಫಸ್ಟ್ ಪಾಪು ತಿಂದರೆ ಸಾಕು, ತದನಂತರ ನಿಧಾನಕ್ಕೆ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ರೆ ಆಗುತ್ತೆ ಅಂತೇಳಿ ಪಾಪಗೆ 1-2 ದೋಸೆ ಹಾಕಿ ಇಟ್ಬಿಡ್ತೀನಿ. ಆರಾಮಾಗಿ ತಿಂದ್ಬಿಡ್ತಾರೆ. ಮತ್ತೆ ನಾನು ಅವ್ರಿಗೆ ಹಾಕ್ಕೊಟ್ಟು ಹಸ್ಬೆಂಡ್ಗೆ ಹಾಕಿದಿಲ್ಲ, ಹಾಗಾಗಿ ಹಾಸಿಗೆ ಎಲ್ಲ ಮರ್ಚೋಣ, ಬೆಡ್ಡೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಬಂದೆ. ನಾನು ಹಾಸಿಗೆ ಚಾಪೆ ಎಲ್ಲ ಮರ್ಚಿ ಎತ್ತಿಟ್ಬಿಟ್ರೆ ಆರಾಮಾಗಿ ಕಸ ಎಲ್ಲ ಗುಡಿಸ್ಕೊಬೋದು. ಹಾಲ್ನ ಕಿಚನ್ ಮುಂಚಿತವಾಗಿ ನಾನು ಕಸ ಗುಡಿಸ್ಕೊಂಬಿಟ್ಟಿರ್ತೀನಿ. ಯಾಕಂದರೆ ಅಡುಗೆ ಮನೆ ಫಸ್ಟ್ ಕಸ ಎಲ್ಲ ಗುಡಿಸಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಪಾಪು ಹೇಗೆ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನೋ, ನಾನೇನೋ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಮಮ್ಮ ವೀಡಿಯೋ ಮಾಡ್ತಿದ್ದಾಳೆ ಅಂತ ಬಂದು ಅದ್ರ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ಕೇಳೋದು ಮಾಡ್ತಾ ಇರ್ತಾನೆ. ನೋಡಿ ನಾನು ವೀಡಿಯೋ ಮಾಡ್ತಿದ್ದಕ್ಕೆ ಕ್ಯಾಮ್ರಾ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಮಮ್ಮ ನೋಡು ಕ್ಯಾಮ್ರಾ ಹೋಗ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಫುಲ್ ಕಸ ಗುಡ್ಸಿ ಆದಮೇಲೆ ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಡ್ತೀನಿ. ಹಾಲ್ಗಸ್ದಲ್ಲೇ ತಿನ್ನಬಾರ್ದು ಅಂತಾರಲ್ಲ, ಹಾಗಾಗಿ ನಾನು ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀನಲ್ವ, ಹಾಗಾಗಿ ಹಾಲನ್ನು ಗುಡಿಸಿರಲ್ಲ.
ಹೊರಗಡೆ ಎಲ್ಲ ಬಂದು ಕಸ ಗುಡಿಸಿ ಮೆಟ್ಲೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಹೊರಗಡೆ ಬಂದರೆ ನಮ್ಮ ಪಾಪ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟ, ನಾನು ಹೊರಗಡೆ ನಾನು ಮೆಟ್ಲ ಮೇಲೆ ಕೂಡ್ತೀನಿ ಅಂತೇಳಿ. ಹೊರಗಡೆ ಎಲ್ಲ ಕಸ ಗುಡಿಸಿ ಬಂದೆ, ರಂಗೋಲಿ ಎಲ್ಲ ಹಾಕ್ಕೊಳಕ್ಕಾಗಿಲ್ಲ, ಪಾಪು ತುಂಬ ಹಠ ಮಾಡ್ತಿದ್ದ ಅಂತೇಳಿ ಹಾಗೆ ಬಂದೆ. ಹಸ್ಬೆಂಡ್ ಕೂಡ ಡ್ಯೂಟಿ ಟೈಮ್ ಆಯ್ತಮ್ಮ ಅಂದ್ರು, ಹಾಗಾಗಿ ಅವ್ರಿಗೆ ಬೇಗನೆ ದೋಸೆ ಹಾಕ್ಕೊಟ್ಬಿಟ್ಟು ಬಂದು ಇನ್ನೇನು ನನ್ನ ರೂಟೀನ್ ಬಿಸಿ ಮಾರ್ನಿಂಗ್ ರೂಟೀನ್ ಡೈಲಿ ಇದೇ ರೀತಿ ಇರುತ್ತೆ. ಹಾಗೆ ಪೂರ್ತಿ ಬ್ಲಾಗ್ನ ನೋಡಿ ನಿಮ್ಗೆ ಬ್ಲಾಗ್ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹೈಪ್ ಇರುತ್ತೆ ಹೈಪ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.